ಪರಮ ಪೂಜ್ಯ ರಾಮದೇವ್ ಮಹಾರಾಜರನ್ನ, ಬಾಲಕೃಷ್ಣ ಆಚಾರ್ಯ ಅವರನ್ನ, ಎಲ್ಲ ಯೋಗ ಮುನಿ ಶರಣನ ಸ್ಮರಿಸಿಕೊಂಡು ಇವತ್ತು ಶಂಕರ ಗಸ್ತಿ ಅವರು ನಿಮಗೆ ಮಕ್ಕಳು ಯಾವ ರೀತಿ ಬೆಳಿಬೇಕು ಅನ್ನೋದನ್ನ ಒಂದು ಉದಾಹರಣೆ ಕುರಿತು ಏನ್ ಹೆಸರು ಏನ್ ಹೇಳಿದ್ರು ಅವರು? ಅಂಗವಿಕಲಾದಂತ ಹೆಸರು ಏನ್ ಹೇಳಿದ್ರು ಅವ್ರು? ದಯವಿಟ್ಟು ಏನ್ ಹೇಳಿದ್ರಲ್ಲ, ನೆನಪಿಲ್ಲ ಯಾರಿಗೂ ಮರ್ತ್ ಬಿಟ್ರಿ? ಜೋರ ಹೇಳಿದ್ರ ಡೈಟ್ ಸ್ಟೋಕ ಚೆನ್ನಾಗಿ ಕಲಿಬೇಕ. ಅವರು ಒಳ್ಳೆ ಉದಾಹರಣೆ ಕೊಟ್ಟಿದ್ರು. ಅವ್ರು ಅಂಗವಿಕಲ ಇದ್ದಾವ ಒಳ್ಳೆಯ ಒಂದು ರಾಷ್ಟ್ರ ಮಟ್ಟದೊಳಗ ಗೆದ್ದು ಬಂದ ಅಂತ ಹೇಳಿದ್ರು. ಹಂಗ ಪ್ರತಿಯೊಬ್ಬರು ನೀವು ಯೋಗಾಸನದಲ್ಲಿ ಗೀತಿ ಎದೀರಿ, ಆದ್ರೆ ಒಳ್ಳೆ ಸಂಸ್ಕಾರವನ್ನು ಬೆಳೆಸ್ಕೊಂಡು ಉದಾಹರಣೆಗಳನ್ನ ಹೇಳ್ತಾ ಬಹಳ ಚೆನ್ನಾಗಿ ಅವ್ರು ತಿಳಿಸ್ಕೊಟ್ರು. ಅವರಿಗೂ ಧನ್ಯವಾದಗಳು. ಈ ನಮ್ಮಲ್ಲಿ ಈಗ ಕುಂತಾಗ ಇಬ್ರು ಶರಣ್ ದಂಪತಿಗಳು, ಸಾಂಬಟ್ಟ ಅವರು ಮತ್ತು ಸುರೇಖ ಅವರು, ನಮ್ಮ ಅತನಿ ಒಳಗ ಅವರು ದಂಪತಿಗಳು ಪ್ರತಿಯೊಂದು ಹಳ್ಳಿ ಒಳಗ ನಮ್ಮ ತಾಲೂಕಿನೊಳಗ ಯೋಗವನ್ನು ಹೇಳ್ಕೊಡ್ತಾರ. ಅವ್ರು ಇವತ್ತ ಬಂದದ್ದು ಮತ್ತೆ ಈಗಾಗಲೇ ನಿಮಗೆ ಈಗ 2-3 ಸಲ ಬಂದು ಹೋಗ್ಯಾರ. ಒಳ್ಳೆ ಯೋಗ ತಿಳಿಸ್ಕೊಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ನಮ್ಮ ಯೋಗೇಶ್ ಕಾಂಬ್ಳೆ ಅವರು, ಪ್ರದೀಪ್ ಜಾಧವ್ ಅವರು ಮತ್ತು ಎಲ್ಲ ಊರಿನ ಪ್ರಮುಖರಿಗೆ, ತಮ್ಮ ಮುದ್ದ ವಿದ್ಯಾರ್ಥಿಗಳಿಗೆ ವಂದಿಸಿ ಇವತ್ತಿನ ಯೋಗವನ್ನು ಪ್ರಾರಂಭ ಮಾಡೋಣ. ಈಗೆಲ್ಲರೂ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ರಿ. ಬೆನ್ನು ನೇರವಾಗಿರ್ಲಿ, ಕಣ್ಣು ಮುಚ್ಚರಿ. ಓಂ 3 ಸಲ ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯುರ್ಮೋಕ್ಷಯಮಾಮೃತಾತ್. ಓಂ ಸಹನಾವವತು ಸಹನೌ ಭುನಕ್ತು ಸವೀರಂ ಕರವಾವಹೈ ತೇಜಸ್ವಿನಾಮಧೀತಮಸ್ತೋ
मा विद्विषावहै ओम असतो मा सद्गमय तमसो मा ज्योतिर्गमय मृत्योर्मा मृतंगमय ओम शांति 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 ನಿಧಾನ ಎರಡು ಕೈಗಳು ಮೇಲ್ಗಡೆ ಜೋರು ಕೊಡ್ರಿ ಕೈಗಳು ಇದು ಜೋರಾಗಿ ಬಿಡ್ತೀರಿ ಕಣ್ಮೇಗ ಆಡಿಸ್ರಿ ಈಗ ಸ್ವಲ್ಪ ಜಾಗಿಂಗ್ ಮಾಡೋಲ್ಲ ಮನೆಗೈತೆ ನಿನ್ನೆ ಮಾಡ್ಸ್ಯಾರ ಎಲ್ಲರೂ ಮೊದಲ ಯೋಗ ಮಾಡ್ಬೇಕಾದ್ರೆ ಇದು ಸುಮಾರು 12 ಜಾಗಿಂಗ್ ಇರ್ತಾವ ಇದ ಎಷ್ಟಂದ್ರೆ ಒಂದು 5 ಕಿಲೋಮೀಟರ್ ಹೋಗಿ ಬಂದಷ್ಟು ಜಾಗಿಂಗ್ ಆಗ್ತಾವ ಎಷ್ಟು ಕಿಲೋಮೀಟರ್ 5 ಕಿಲೋಮೀಟರ್ ಹೋಗಿ ಬಂದಷ್ಟು ಜಾಗಿಂಗ್ ಆಗ್ತದ ಮತ್ತ ಯೋಗ ಮಾಡ್ಬೇಕಾದ್ರೆ ಎಲ್ಲ ನಮ್ಮ ಶರೀರವನ್ನು ಸಡಿಲಿಸ್ಕೋಬೇಕು Share and subscribe. Thank you. ನಿಧಾನವಾಗಿ ಮಾಡ್ಬೇಕು ಖುಷಿಯಾಗಿ ಮಾಡ್ಬೇಕು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ ಮೈಕೈ ಎಲ್ಲ ಸರಳಿಸಿ ಬರುದಿಲ್ಲ ಮಾತಾಡಿದ್ರೆ ಕೈಗಳನ್ನ ಇರಿಕೆ ಮಾಡಿ ಸಮರಸ ಸುಖನನು ಭಾವಿಯಾಗುವ ಸಮರಸ ಸುಖನನು ಭಾವಿಯಾಗುವ ಹಿಂದೆ ಬಡಿಬೇಕು ಟಿಕೆಟ್ ಹಿಂಗೆ ಟಿಕೆಟ್ ಬಡಿಬೇಕು ಈಗ ಹೇಳುವ ಗುರು ದೇವನ ನೆನೆಯುವ ಬೇಗ ಹೇಳುವ ಗುರು ದೇವನ ನೆನೆಯುವ ಆಗು ಮಾಡಿದ್ದು ಶೀಲವಾಗಿ ಕಲಿಸುವ ಆಗು ಮಾಡಿದ್ದು ಶೀಲವಾಗಿ ಕಲಿಸುವ ಪೂರ ಕೋಳಿ ಕೂಗಿದ್ದೆ ಕಾರಣವಿರುವುದರಿಂದ ಪೂರ ಕೋಳಿ ಕೂಗಿದ್ದೆ ಕಾರಣವಿರುವುದರಿಂದ ಲಿಂಗ ಪೂಜೆಯ ವೇಳೆ ಮೀರಿ ಹೋಗಿದ್ದೆ ಲಿಂಗ ಪೂಜೆಯ ಮೀರಿ ಹೋಗಿದ್ದೆ ಮಾಡು ಎಲ್ಲರೂ ಶಿವಯೋಗಿಯಾಗುವ ಸಮರಸ ಸುಖನನು ಭಾವಿಯಾಗುವ ಸಮರಸ ಸುಖನನು ಭಾವಿಯಾಗುವ ಮಂಧಾರಿಯಂತೆ ರಾಧ ಮಂಧಾರಿಯಂತೆ ಮಂಧಾರಿಯಂತೆ ರಾಧ ಮಂಧಾರಿಯಂತೆ ಶರಣ ಜನರ ಲಿಂಗಾರ್ಚನೆಯಂತೆ ಶರಣ ಜನರ ಲಿಂಗಾರ್ಚನೆಯಂತೆ ಆಸನ ಹಾಕುವ ನಾವು ಅಲುಗದೆ ಕೂಡುವ ಆಸನ ಹಾಕುವ ನಾವು ಅಲುಗದೆ ಕೂಡುವ ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ ಅಘಹರನ ಅಂಗೈಲಿಟ್ಟು ಅಸ್ತಿಲಿ ನೋಡುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖನನು ಭಾವಿಯಾಗುವ ಸಮರಸ ಸುಖನನು ಭಾವಿಯಾಗುವ ಬಸವ ಒಬ್ಬ
ಅಲ್ಲಮ ಪ್ರಭುವ ಬಸವ ಒಬ್ಬ ಅಲ್ಲಮ ಪ್ರಭುವ ಕಪ್ಪ ಚೆನ್ನ ಬಸವನ ಕರೆಯುವ ಕಪ್ಪ ಚೆನ್ನ ಬಸವನ ಕರೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶರಣರೆಲ್ಲರ ಭಕ್ತಿಯಿಂದ ನೆನೆಯುವ ಶಿವಯೋಗದಿ ಕೈ ನೀರೆನ್ನುವ ಶಿವಯೋಗದಿ ಕೈ ನೀರೆನ್ನುವ ಯೋಗಿಯಾಗುವ ಶಿವಯೋಗಿಯಾಗುವ ಯೋಗಿಯಾಗುವ ಶಿವಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ एक दो तीन चार एक दो तीन ನೋಡಂಗೆ चार एक दो तीन चार एक दो 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 ये तोड़े पूर्ण ಮೂಗಿನಿಂದ ಉಸಿರಾಡಿ ಬಾಯಿ ಮುಚ್ಚಿ ದೀರ್ಘವಾಗಿ ಉಸಿರಾಡಿ ಕಣ್ಣು ಮುಚ್ಚಿರಲಿ ಒಮ್ಮೆ ಕಣ್ಣು ಮುಚ್ಚಿ ಉಸಿರಾಡಿ ಈಗ ಸೂಕ್ಷ್ಮ ವ್ಯಾಯಾಮಗಳು ಮಾಡೋಣ ಈ ರೀತಿ ಮೊಣಕಾಲನ್ನೇ ಕೈಯಲ್ಲಿಟ್ಟು ನಿಧಾನವಾಗಿ ರೊಟೇಟ್ ಮಾಡಿ ತಿರುಗಿಸಿ ಪೂರ್ತಿ ತಿರುಗಿಸಿ ನಿಮ್ಮ ದೃಷ್ಟಿ ಎದುರುಗಡೆ ಇರಲಿ ಈಗ ನಡುವಿನಾಗ ಕೈಗಳನ್ನಿಟ್ಟು ನೋಡಿ ಬೊಜ್ಜು ವೇಟು ಬರುಗುಲ ಯಾಕೋ ಸೌಂಡ್ ಇದಾಗ್ತದೆ ಸ್ವಲ್ಪ ಆ ಕಡೆ ತಿರುಗಿಸ್ತಾರೆ ನೋಡಿ ಈಗ ನೋಡಿ ಈಗ ಪಾರ್ಶ್ವ ಕೋಣಾಸನ ಮಾಡೋಣ ಈ ರೀತಿ ಕೈಗಳಿರಲಿ ನೋಡ್ರಿ ಈ ಕಾಲ ಬಲಗಾಲ ಹಿಂಗೆ ತಿರುಗಿಸ್ಬೇಕು ಹೀಗಿರ್ಬೇಕು ಎಡಗಾಲ ಹೀಗಿರ್ಬೇಕು ಬಲಗಾಲ ಈ ರೀತಿ ಮಾಡ್ರಿ ಊರು ಮಾಡ್ರಿ ಹಿಂಗ ಕೈಗಳಲ್ಲಿ ಊರಿ ಪೂರ್ಣ ತೋರಿ ನಿಮ್ ದೃಷ್ಟಿ ಎದುರುಗಡೆ ಇರಲಿ ಕೈಗಡೆ ಇರಲಿ ಮಾತಾಡಬೇಡಿ ಒಂದೇ ಕಡೆ ಮಾಡಿ ಒಂದಾಗ ಈ ಕಡೆ ಮಾಡಿ ಒಂದ್ ಕಡೆ ಈ ಕಡೆ ಮಾಡಿ ನನ್ನ ವಿರುದ್ಧ ದಿಕ್ಕಿಗೆ ಮಾಡುದು ನಾನು ಏನ್ ಮಾಡಿದ್ರೆ ಎಡಗಾಲನ್ನ ನಿಮ್ ಎಡಗಾಲ ಎಲ್ಲರೂ ಎಡಗಾಲ ಕಡಿಮೆ ನೋಡ್ರಿ ಒಂದೇ ಕಡೆ ಮಾಡೋದು ಚಂದ ಕಾಣ್ತೈತೆ ಈ ಕಡೆ ಮಾಡ್ರಿ ನಾನು ಈ ಕಡೆ ಮಾಡ್ತೇನೆ ಆ ಕಡೆ ಮಾಡಿ ಇದನ್ನ ವಿರುದ್ಧ ದಿಕ್ಕಿಗೆ ಮಾಡ್ಬೇಕ ಎಡಗಾಲ ಬಲಗಾಲ ಸೀದಾ ಇರ್ಬೇಕು ಎಡಗಾಲ ಮುಚ್ಚಿರ್ಬೇಕು 90 ಡಿಗ್ರಿ ಈಗ ತೋರಿ ವಿಶ್ರಾಮ್ ಇನ್ನ ಈ ಕಡೆ ನೋಡಿ ಕಾಲು ಈ ರೀತಿ ನಿಲ್ರಿ ಹಿಂಗ
ಈಗ ಬಲಗಾಲ ಮಡಿಸಿರ್ಬೇಕು, ಎಡಗಾಲ ಸೀರೆ ಆಗಬೇಕು. ಈ ರೀತಿ ಕೈಗಳು ಊರ್ಬೇಕು. ಆಮೇಲೆ ಮೇಲ್ಗಡೆ ತೋರಿ ನೋಡ್ರಿ. ಇದರಿಂದ ಚೆಸ್ಟ್ ಎದೆಯ ಭಾಗ ಆಗಲಾಕತ್ತೆ. ಕೈಗಳ ನೋವು ನಿವಾರಣೆ ಆಗ್ತದ ಮತ್ತು ನಡ ನೋವು ಬರುದಿಲ್ಲ. ಯಾರಿಗೆ ಬಜ್ಜು ಬರ್ತದ, ವೇಟ ಕಡಿಮೆ ಆಕತ್ತೆ. ಈಗೇನ್ ಮಾಡ್ರಿ, ಒಂದ್ಸಲ ನೋಡ್ರಿ, ಯಾರು ಮಾಡಬೇಡ್ರಿ. ಈಗ ನಾ ಎಡಗಡೆ ಮಾಡ್ತಾನ, ನೀವ್ ಈ ಕಡೆ ಮಾಡ್ಬೇಕು. ಈಗ ನೋಡ್ರೆ ಯಾರು ಮಾಡಬೇಡ್ರಿ, ಒಂದ್ಸಲ ನೋಡ್ರಿ. ನಾ ಹೆಂಗ್ ಮಾಡ್ತೀನಂದ್ರೆ ಈ ರೀತಿ ಹೇಳ್ಬೇಕು. ಮಾಡ್ರಿ ಎಲ್ಲರು. ಮಾಡ್ರಿ ಎಲ್ಲರು. ಊರುದು ಇರ್ತಿ. ಮಾಡ್ರಿ ಎಲ್ಲರೂ ಮಾಡ್ರಿ. ಇದರಿಂದ ನಿಮ್ ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಯಾರಿಗೆ ಬ್ಯಾಲೆನ್ಸ್ ಅದ ಅದು ಚೆನ್ನಾಗಿ ಸಿಗ್ತದೆ. ಈಗ ಈ ಕಡೆ ತಗೊಳ್ಳಿ. ಈಗ ಈ ಕಡೆ, ಈಗ ಬಲಗೈನ ಕೆಳಗಡೆ ಉಳ್ದು, ಬಲಗಾಲ ಮತ್ತು ಬಲಗೈಯ ಕೆಳಗಡೆ ಉಳ್ದು, ಎಡಗೈಯನ್ನ ಮತ್ತು ಎಡಗಾಲ ಮೇಲ್ಗಡೆ ಎತ್ತದು. ಇಲ್ಲಿ ನೋಡ್ರಿ, ಈ ರೀತಿ. ವಿಶ್ರಾಮ ಬಿಡ್ರಿ. ಬಿಡ್ರಿ. ಈ ತೋಡಿ ಎಲ್ಲರೂ ಪಾದಹಸ್ತಾಸನ ಮಾಡೋಣ. ತೋಡಿ ಎಲ್ಲರೂ ಪಾದಹಸ್ತಾಸನ. ಮಾತಾಡ್ಬೇಡಿ ಯಾರು. ಎಲ್ಲರೂ ಕೈಗಳು ನೋಡಿ ಸೀದಾ ಇರ್ಬೇಕು, ಸೊಟ್ಟಿರಬಾರ್ದು. ಕೈಗಳು ಹೆಂಗಿರ್ಬೇಕು, ಈ ರೀತಿ ಕೈಗಳು ಸೀದಾ ಮಾಡ್ರಿ. ಪೂರ ಮೇಲ್ಗಡೆ ಎತ್ತರಿ. ಈಗ ಸ್ವಚ್ಛ ಇರ್ಬಾರ್ದು, ಕೈ ಸೀದಾ ಇರ್ಲಿ. ಎಷ್ಟು ಸಾಧ್ಯಕಂತ ಮೇಲೆ ಇರ್ತದೆ. ಯಾರೋ ಜಗ್ಲಿಕ್ಕೆದಾರ ಹತ್ಲಿಕ್ಕೆದಾರ ತಿಳ್ಕೋಬೇಕು. ಅದೇ ಕೈಗಳನ್ನ ಪಾದದ ತರಿಸಿ ತಗೊಂಬರಿ. ಮಣಿಯನ್ನ ಹತ್ತಿರಿ. ಈಗ ಕಠಿ ಚಕ್ರಾಸನ ಮಾಡೋಣ. ಕೈಯಲ್ಲಿ ನೋಡಿ, ಸಮಾಂತರವಾಗಿರ್ಬೇಕು. ಒಬ್ರು ಹಿಂಗ ಮಾಡ್ಬೇಕು, ಕರೆಕ್ಟ್ ಇರ್ಬೇಕು ಪೊಸಿಷನ್. ನಿಮ್ಗ ಡ್ರಿಲ್ ಕಲಿಸಿರ್ತಾರೆ ಹಂಗೆಲ್ಲ. ನಿಧಾನವಾಗಿ ಬಲಗಡೆ ತಿರುಗಿಸ್ರಿ. ಈ ತೋರಿ ಆಮೇಲೆ ಬಲಗಡೆ ತೋಡಿ, ಎಡಗಡೆ ತೋಡಿ. ಎಡಗಡೆ ಇದು ಈಗ ಬಲಗೈ ಎತ್ತದು. ಈ ರೀತಿ ಈ ತಿರುಗಿಸೋದು. ಇನ್ನ ಎಡಗಡೆ ಇಷ್ಟ ಕೈಗಳು ಸಮಾಂತರ ನೋಡಿ. ಕುತ್ತಿಗೆ ನೋವುಗಳು, ಸ್ಪೆಂಡಲೈಸಿಸ್ ನೋವುಗಳು ಕಡಿಮೆ ಆಗ್ತಾವ. ಈಗ ಅರ್ಧ ಚಕ್ರಾಸನ ಮಾಡೋಣ. ಕೈಗಳು ನೆರಳಿರಲಿ. ನಿಮಗೆ ಎಷ್ಟೇ ಸಾಧ್ಯ ಆಗದಷ್ಟ ಬಸ್ಸಿನಗಡೆ ಬಗ್ಗಿಸೋಕೆ ಪ್ರಯತ್ನ ಮಾಡ್ರಿ. ಎರಡೂ ಕಾಲುಗಳು ಸಾಧ್ಯ ಆದ್ರೆ ಕೂಡಿದ್ರೆ ಒಳ್ಳೆಯದು. ಎಷ್ಟು ಸಾಧ್ಯ ಆದ್ರೆ ಕಾಲುಗಳು ಕೂಡ್ಬೇಕು. ಈ ರೀತಿ ಸಮಸ್ಯೆ ನಿಲ್ರಿ. ಹಿಂಗ
ಹಿಂಗೆ ನಿಲ್ರಿ ಮೊದಲು ಸಮಸ್ಯೆ ತಗೊಂಡ್ರಿ ಅವೇನ್ ಕೈಗಳು ತಗೊಳ್ರಿ ಈ ರೀತಿ ಕೈಗಳು ಇವೆರಡು ನಡದಿಂದ ಮೇಲಿನ ಭಾಗ ಕೆಳಗಿನ ಭಾಗದಲ್ಲ ನೇರವಾಗಿರಬೇಕು. ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು, ಎಷ್ಟು ಸಾಧ್ಯ ಆಗುತ್ತೆ ಬಗ್ಗಿಸ್ಬೇಕು. ಈಗ ತಾಡಾಸನ ಮಾಡೋಣ. ನೋಡಿ, ತಾಡಾಸನ ಮಾಡೋದ್ರಿಂದ ಯಾರು ಗಿಡ್ಡದಾರಲ್ಲ ಅವ್ರ ಹೈಟ್ ಆಗ್ತೇವೆ. ಮಕ್ಕಳು ವಿದ್ಯಾರ್ಥಿಗಳು ಯಾರಿಗೆ ಸಿಟ್ಟು ಅದಲ್ಲ ಸಿಟ್ಟು ಕಡಿಮೆ ಆಕತ್, ಮೆಮೊರಿ ಪವರ್ ಜಾಸ್ತಿ ಆಕತ್ ನೋಡ್ರಿ. ಪೂರ್ಣ ಎತ್ತರಿ ಈಗ ಎಷ್ಟು ಸಾಧ್ಯ ಆಗತ್ತೆ ಮೇಲ್ಗಡೆ ಎತ್ತರಿ ಹೇಳಿ ಚೆನ್ನಾಗಿ ಮಾಡಾಕ್ತೇವೆ ನೋಡಿ ಎಲ್ಲರೂ. ಈ ಆಸನ ಭಾಳ ಚಂದ ಮಾಡಿ ನೋಡಿ ಎಲ್ಲರೂ. ಮೆಮೊರಿ ಪವರ್ ಜಾಸ್ತಿ ಆಕತ್ತಂದ್ರೆ ಎಲ್ಲರೂ ಇದನ್ನ ಮಾಡಾಕತ್ತಾರೆ. ಹೌದು, ಸ್ಮರಣ ಶಕ್ತಿ ಜಾಸ್ತಿ ಆಕತ್ತೆ ಈ ಆಸನ ಮಾಡೋದ್ರಿಂದ. ಬ್ಯಾಲೆನ್ಸ್ ಚೆನ್ನಾಗಿ ಸಿಗ್ತದೆ. ಸ್ಪಂಡಲಿಸಸ್ ಕುತ್ತಿಗೆ ನೋವುಗಳು, ಯಾರಿಗೆ ಸಿಗ್ತದ ನೋಡ್ರಿ, ಸಿಟ್ಟೆಲ್ಲ ಹೋಗ್ಬಿಡ್ತೈತಿ ನೋಡ್ರಿ. ಈಗ ವೃಕ್ಷಾಸನ ಮಾಡೋಣ. ಎಡಗಾಲ ಎತ್ತಿ ಬಲ ತೊಡೆ ಮೇಗಳು ಯಾರಿಗೆ ರೂಢಿದ ಸದಿಷ್ಟ ಮಾಡಿದ್ರಿ. ಎಡಗಾಲನೆ ಎತ್ತರಿ, ಎಡಗಾಲ ಎತ್ತುದು ಬಡ ತೊಡೆ ಮೇಗಳು. ನೀವು ಡೈಲಿ ಮಾಡ್ತಾ ಇದ್ರಿಂದ ಚೆನ್ನಾಗಿ ನಿಮ್ಗೆ ಬ್ಯಾಲೆನ್ಸ್ ಸಿಗ್ತದೆ ಶರೀರಕ್ಕೆ. ಹಾಗೇ ನಮಸ್ಕಾರ ಬರ್ರಿ. ಈಗ ಬಲಗಾಲನೆತ್ತಿ ಎಡ ತೊಡೆ ಮೇಗಳು. ನಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಈಗ ಇನ್ನೊಂದು ಗರುಡಾಸನ ಅಂತ ಬರ್ತದೆ. ಗರುಡಾಸನ ಹೆಂಗಂದ್ರ ಯಾರಿ ನಡ ಗರುಡ ಪಕ್ಷಕ್ಕೆ ಇರ್ತದೆ. ಅಂಕಲ್ ನೋಡಿರೋದು ನಾವು. ಅದು ಆ ನಡದೊಳಗ ಹೆಚ್ಚೆಚ್ಚಿಗೆ ಶಕ್ತಿಯನ್ನು ಪಡ್ಕೋತದ. ನಡ ಯಾವ ಗರುಡಾಸನ ಮಾಡ್ತಾರ ಅವರು ಅದಕ್ಕೆ ನಡ ಗಟ್ಟಿ ಆಗ್ತದೆ ನೋಡ್ರಿ. ಯಾರಿಗೆ ನಡ ನೋವಿರ್ತಿರಲ್ಲ ಅವ್ರಿಗೆ ಗರುಡಾಸನ ಮಾಡ್ಬೇಕು ಡೈಲಿ. ಅವರು ಹೇಗಂತಾರೆ ಈ ರೀತಿ ಬರ್ಬೇಕು. ಕೈ ಜೋಡಿಸಿ. ಈ ರೀತಿ ಮಾಡಿದ್ರಲ್ಲ ನಡ ಗಟ್ಟಿ ಆಗ್ತದ. ಈಗ ಸೂರ್ಯ ನಮಸ್ಕಾರ ಮಾಡೋಣ ಎಲ್ಲರೂ ಈ ರೀತಿ ನಮಸ್ಕಾರಗಳು ಎಲ್ಲಿ ಇರ್ಬೇಕು? ನಮಸ್ಕಾರ ಇಲ್ಲಿ ಇರ್ಬೇಕು. ಈಗ ನೀವೆಲ್ಲ ಫೋನ್ ಏನ್ ಹೇಳ್ತೀರಿ? ಫೋನ್ ಹಚ್ಚಿದ್ರ ಏನ್ ಹೇಳ್ತೀರಿ? ಫೋನ್ ಎತ್ತು ಮಂದಿ ಏನ್ ಹೇಳ್ತೀರಿ? ಹಲೋ ಹಚ್ಚಿದ್ರಲ್ಲ? ಅದು ಹಲೋ ಅಲ್ಲ. ಫಸ್ಟ್ ಮೊಬೈಲ್ ಕಂಡು ಹಿಡಿದ್ರೆ ನಾವೇನ್ ಮಾಡಿದ ಪ್ರೇಷಿಗೆ ಅವೇನ್ ಮಾಡಿದ್ದ ಮೊಬೈಲ್ ಕೊಟ್ಟಿದ್ದಾವ್. ಕೇಳಿದ್ರು ಮಾತಾಡ್ಬೇಡ್ರಿ. ನೀವೇನ್ ಏನ್ ತಪ್ಪು ಮಾಡಾಕ್ತಿರ್ತಂದ್ರ ನೋಡ್ರಿ, ಈಗ ಹಲೋ ಅಂತಿರಲ್ಲ ಅವ ಹೆಸರ ಹೆಲೋ ಅಲ್ಲ. ಅವ್ರ ಏನ್ ಮಾಡ್ಯಾರ ಒಂದ್ಸಲ ಫಸ್ಟ್ ಮೊಬೈಲ್ ಕಂಡು ಹಿಡಿದವ್ ವಿಜ್ಞಾನಿ
ಕಂಡಿಡಿದ್ರೆ ಅವ ತನ್ನ ಪ್ರೇಯಸ್ ಗೆಳತಿ ತನ್ನ ಲವರಿಗೆ ಏನ್ ಮಾಡಿದ ಅವ್ನ್ ಬೋನ್ ಕೊಟ್ಟಿದ್ದ ಅವಂಗ ಫೋನ್ ಎತ್ತಿದ ಏನ್ ಮಾಡಿದ ಆಯ್ತು ಎತ್ತಿದ್ ಏನಂದು ಹಲೋ ತಂದ ನೀವೇನ್ ಮಾಡಾಕತ್ತೀರಿ ನೀವು ಹಲೋ ಅಂತೀರಿ ನೀವೇನ್ ಅವ್ರ ಲವರ್ನ ಹೌದಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕು ಏನ್ ಅನ್ಬೇಕು ಓಂ ಅನ್ಬೇಕು ಅದಕ್ಕೆ ನೀವೆಲ್ಲರೂ ಯೋಗ ಇನ್ನು ನಾಳೆಯಿಂದ ಏನ್ ಮಾಡ್ಬೇಕು ಓಂ ಅಂತನ್ರಿ ನಮ್ಮ ಯೋಗದವ್ರಪ್ಪ ಅಂತ ಹೇಳ್ತಾರೆ ಅದಕ್ಕೆ ನೀವು ಹಲೋ ಹಲೋ ಅನ್ಬೇಡ್ರಿ ನೋಡ್ರಿ ಅವ್ರೆಲ್ಲ ಬ್ರಿಟಿಷ್ ಕಲಿಸ್ಬಿಟ್ರಿದ್ನೆಲ್ಲ ಅದಕ್ಕೆ ಏನ್ ಮಾಡ್ಬೇಕು ಎಲ್ಲರೂ ನಾವು ಓಂ ಅಂತಂದ್ರೆ ನೀವೆಲ್ಲ ಗುರ್ತಾ ಇರ್ತಾರ ಅವ್ರು ನಮ್ದು ಯೋಗ ವಿದ್ಯಾರ್ಥಿಗಳಪ್ಪ ಅಂತ ಹೇಳ್ತಾರೆ ಯಾರು ನೀವು ಹಲೋ ಹಲೋ ಅನ್ಬೇಕು ಹೋಗ್ಬೇಡ್ರಿ ಹಲೋ ಅಂದ್ರೆ ನೀವು ಅವ್ರ ಆಗಿಬಿಡ್ತಾರೆ ಅದಕ್ಕೆ ಅನ್ನೋದು ನೋಡ್ರಿ ಹೌದಲ್ಲ ಈಗ ಓಂ ಮಿತ್ರಾಯ ನಮಃ ಓಂ ರವೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನುವೇ ನಮಃ ಓಂ ಖಗಾಯ ನಮಃ ಓಂ ಪೋಷ್ಟೇ ನಮಃ ಓಂ ಹಿರಣ್ಯಗರ್ಭಾಯ ನಮಃ ಓಂ ಅರ್ಚೇ ನಮಃ ಓಂ ನಾನು ನೆನಪಿಲ್ಲ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯನಾರಾಯ ನಮಃ ಮಿಶ್ರ ಈಗ ಸಾಕೀಗ ಸೂರ್ಯ ಬಂದಾಣ ನೋಡ್ರಿ ಅವಂಗ ನಮಸ್ಕಾರ ಮಾಡ್ಬೇಕು ಸೂರ್ಯ ನಮಸ್ಕಾರ ಶ್ರೀರಾಮಕೃಷ್ಣ ಪ್ರತಿಯೊಂದು ಸೂರ್ಯ ನಮಸ್ಕಾರ ಮಾಡಿ ಮುಂದಿನ ಕೆಲಸವನ್ನು ಮಾಡ್ತಿದ್ದ ತಗೊಳ್ಳಿ ಎಲ್ಲರಿಂದ ವಕ್ರಾಸನ ಮಾಡ್ರಿ ತಗೊಳ್ಳಿ ವಕ್ರಾಸನ ಮಾಡೋದ್ರಿಂದ ಇಲ್ಲಿ ಸಕ್ಕರೆ ಕಾಯಿಲೆ ಅಡಿನಲ್ ಗ್ರಂಥಿ ಒಳಗ ಇಲ್ಲಿ ವಿಷ ಇರ್ತದ ಇಲ್ಲಿ ಅದು ಅಡಿನಲ್ ಗ್ರಂಥಿ ಒಳಗೆ ವಿಷ ತುಂಬಿರ್ತದ ನೋಡಿ ಪಿತ್ತ ಬಸ್ನ್ಯಾಗ ನೀವೆಲ್ಲ ಏನ್ ಮಾಡ್ತಿರ್ತೀರಿ ವಾಂತಿ ಮಾಡ್ಕೊತಿರ್ತೀರಿ ಹೌದಲ್ಲ ಯಾಕಂದ್ರ ಇಲ್ಲಿ ಜಠರ ಕ್ರಿಯೆ ಒಳಗ ಇಲ್ಲಿ ಅಡಿನಲ್ ಗ್ರಂಥಿ ಒಳಗ ಅದು ವಿಷ ತುಂಬಿರ್ತೈತಿ ಅಥವಾ ನಿಮ್ಗ ಊಟ ಮಾಡಿದ ಡೈಜೆಷನ್ ಆಗಿರುದಲ್ಲ ನಮಗ ಅಡಿಗೆ ತಯಾರು ಮಾಡೋದು ಹೆಂಗ್ ಒಲಿಗಳು 3 ಇರ್ತಾವಲ್ಲ ಹಂಗ ಇಲ್ಲಿ ಇಲ್ಲೇ ಇರ್ತದ ನಮ್ದೆಲ್ಲ ಇದನ್ನ ಚೆನ್ನಾಗಿ ಇಟ್ಕೋಬೇಕು ಹೊಟ್ಟೆ ಚೆನ್ನಾಗಿರಲ್ಲ ಅಂತಂದ್ರೆ ನೀವು ಅಡಿಗೆ ಮಾಡಿದ್ದು ಅಥವಾ ಊಟ ಮಾಡಿದ್ದು ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂದ್ರ ಅದಕ್ಕೆ ಜಠರ ಕ್ರಿಯೆಯನ್ನ ಚೆನ್ನಾಗಿ ಇಟ್ಕೋಬೇಕು ಈಗ ಎಡಗಾಲ ಸೀದಾ ಅದ ಆಮೇಲೆ ಎಡಗೈ ಎತ್ತಿ ಈ ರೀತಿ ನೋಡ್ರಿ ಇದು ವಕ್ರಾಸನ ಇದನ್ನ ಡೈಲಿ ಮಾಡ್ತಾ ಇದ್ರಂದ್ರ ಚೆನ್ನಾಗಿ ನಿಮಗೆ ಕೈಕಾಲು ನೋವುಗಳು ಕುತ್ತಿಗೆ ನೋವುಗಳು ಸ್ಪಂಡಲೈಸಿಸು ಸ್ವಲ್ಪ ಬಡ ಮಾಡ್ರಿ ಟೈಮ್ ಆಗಿದೆ ಬಲಗಾಯನ ಹತ್ರಿ ತಗೋರಿಗೆ ಇದು ಈಗ ಅರ್ಧ ಮಚ್ಚೇಂದ್ರಾಸನ ಅರ್ಧ ಮಚ್ಚೇಂದ್ರ ಅಂತೇಳಿ ಒಬ್ಬ ಮೀನುಗಾರನು ಅವ ಪಾರ್ವತಿಗೆ ಪರಮೇಶ್ವರ ಪಾರ್ವತಿಗೆ ಯೋಗ ಕಲಿಸಕತ್ತಿದ್ದ ಅದು ನಾವು ತುಡಿಯಲ್ಲಿ ನೋಡಿ ಕಲಿತ ನಾವು ಅದಕ್ಕ ಆ ಮಚ್ಚೇಂದ್ರ ನಾಥ ಹೆಸರನ್ನು ಇಟ್ಟಾರ ಅವ್ರಿಗೆ ತಮಿಳುನಾಡವರು ಅವರು ಈ ಅದಕ್ಕೆ ಅರ್ಧ ಮಚ್ಚೇಂದ್ರ ಅಂತ ಇದು ಬರೀ ಇದು ಅರ್ಧ ಮಾಡಕತ್ತೀವಿ ನಾವು ಪೂರ್ಣ ಮಾಡ್ಬೇಕಾತನ ಕಠಿಣ ಬಾಳ ಅದ ಅದನ್ನು ಮಾಡಿ ತೋರಿಸ್ತೇನೆ ನಿಮಗ ಬೇಕಾದ್ರ ಈ ರೀತಿ ಇದು ಮಾಡೋದ್ರಿಂದ ಈ ನೋಡಿ ನಮ್ಗೆಲ್ಲ ಜಠರ ಕ್ರಿಯೆಗಳು ಕೈಕಾಲು ನೋವುಗಳು ಬೆನ್ನು ನೋವುಗಳು ಎಲ್ಲ ನಿವಾರಣೆ ಆಗ್ತದೆ ಈ ಕೈಯನ್ನ ಬಲಗಾಲನ್ನ ಎಡತ್ತಿಗೆ ಕಟ್ಟಬೇಕು ಈ ರೀತಿ ಎಡಗೈ ಒತ್ತಬೇಕು ಈಗ ನೋಡಿ ಎಲ್ಲ ಬಲಗಾಲ ಅಂತಂದ ಇಲ್ಲಿ ಹಿಂದತ್ತಿರ ಅದಕ್ಕೆ ಹಚ್ಚರಿ ನಿಮ್ ಕನ್ನಡ ನಮ್ಮ ಗ್ರಾಮೀಣ ಭಾಷೆ ಒಳಗೆ ಏನಂತಾರ
ಏನಂತಾರ ಅದಕ್ಕ ಕುಂಡೆ ಅಂತ ನೋಡಿ. ಅದಕ್ಕ ಬಲಗಾಲ ಹೆಚ್ಚಿಗೆ ಹಚ್ಚೋದು, ಈಗ ಎಡಗೈಲೆ ಒತ್ತೋದು, ಒತ್ತಿ ಈಗ ಮಾಡೋರು ಹೀಗೆ ತಗೋರು ಇಲ್ಲಿ ನೋಡಿ. ಇಷ್ಟು ಮಾಡಿದ್ರಂದ್ರೆ ನಿಮ್ ಎಲ್ಲ ಜಠರ ಕ್ರಿಯೆ ಮತ್ತೆ ಎಲ್ಲ ನೋವುಗಳು ಕಡಿಮೆ ಆಗ್ತಾವ. ಹಾ, ಈ ಕಡೆ ತೋರಿ ರಿವರ್ಸ್. ಹಾ, ಈ ಕಡೆ ತೋರಿ. ಹಾ, ಈಗ ಪೂರ್ಣ ಮಚ್ಚೇಂದ್ರಾಸನ ಹೆಂಗಂದ್ರ ಇಲ್ಲಿ ನೋಡಿ, ಈ ರೀತಿ ಕಾಲುಗಳನ್ನು ತೆಗೆದುಕೊಂಡು ಯಾರಿಗೆ ಬರ್ತದ ನೋಡ್ರಿ, ಈ ರೀತಿ ಬಗ್ಬೇಕಿಲ್ಲಿ. ಈಗ ನೋಡ್ರಿ, ಕಾಲು ಮುರಿಕೊಂಬೇಡ್ರಿ ಮತ್ತೆ ಯಾರ. ಇಲ್ಲಿ ನೋಡಿ, ಇದು ಇಲ್ಲಿ ಬರ್ಬೇಕು ಇಷ್ಟ. ಯಾರಿಗೆ ಬರ್ತದ ನೋಡ್ರಿ. ಹಾ, ಈ ಕಾಲು ಸೀದಾ ನೋಡ್ರಿ, ಎಡಗಾಲ ಈಗ ಪ್ರಯೋಗ ಮಾಡಿ ನೋಡ್ರಿ. ಇಷ್ಟ ಮಾಡ್ರಿ ಸಾಕು, ಇಷ್ಟ ಮಾಡ್ರಿ. ಈಗ ತೋರಿ, ಇದು ಹಿಂಗ್ ಬರ್ಬೇಕದು. ಅದು ಇಲ್ಲಿ ತಗೋಬೇಕು. ಇದು ಪೂರ್ಣ ಮಚ್ಚೇಂದ್ರಾಸನ ಅಂತಾರ. ಅದೇನು ಯಾರಿಗೆ ಬರೋದಿಲ್ಲ, ನೀವೇನ್ ಟ್ರೈ ಮಾಡಕ್ ಹೋಗ್ಬೇಡ್ರಿ. ಯಾರಿಗೆ ಬರ್ತೈತೆ ಮಾಡು ಮಾಡು. ಬಾಯ್ಲಿ ಬಾಯ್ಲಿ, ಇಲ್ಲಿ ಬಾ, ಯಾರು ಬಾಯ್ಲಿ, ಹಂಗಲ್ಲದ ಇಲ್ಲಿ ಮಾಡ ಬಾ. ಮತ್ತೆ ಯಾರಿಗೆ ಮಾಡ್ತೇನೆ ನೋಡ್ ಮಾಡ್ರಿ. ಕಾಲು ಹಚ್ಚ ಕಡೆ ಹೋಗ್ಬೇಕು, ಹಚ್ಚ ಕಡೆ. ಇನ್ನು ಇಲ್ಲಿ ಬಾಯ್ಲಿ ಕಲಿಸ್ ಬಾಯ್ಲಿ. ಯಾರಿಗೆ ಬರ್ತೈತೆ ಬಾಯ್ಲಿ. ಹಾ, ವೆರಿ ಗುಡ್. ಬಾ. ಹಾ, ನೋಡ್ರಿ, ಪೂರ್ಣ ಮಚ್ಚೇಂದ್ರಾಸನ ಮಾಡ್ತಾರ. ಹಾ, ಆ ಕಾಲ್ ಸೀದಾ ಮಾಡಿ. ಇದು ನೀಲ್ ತಗೋ, ಇದು ನೀಲ್ ಬಿಡ್ರಿ. ಹಾ ಹಾ, ಇದು ತಗೋ, ಇದು ಇಲ್ಲಿ ಬರ್ಬೇಕು. ಹಾ, ಈ ಕೈಯ ಇಲ್ಲಿ ಬರ್ಬೇಕಲ್ಲ. ಹಿಂಗ್ ಮುಡ್ಕೊಂಡು ಹಿಂಗೆಲ್ಲ ಹಿಂಗ್ ಸೀದಾ ಬಿಡಿ, ಹಿಂಗ್ ಬರ್ಬೇಕು. ಇದು ಇಲ್ಲಿ ಬರ್ಬೇಕು, ಇಲ್ಲಿ ಬರಂಗಿಲ್ಲ ಮತ್ತೆ ಹೆಂಗ. ಬಹಳ ಕಠಿಣ ಐತದ, ಅದ ಯಾರು ಮಾಡುವುದ. ಬಹಳ ಪ್ರಾಕ್ಟೀಸ್. ನಾನು 1 ವರ್ಷ ಗಂಟೆ ಪ್ರಾಕ್ಟೀಸ್ ಮಾಡಿದ್ದೀನಿ. ಎಷ್ಟ? 1 year ಪ್ರಾಕ್ಟೀಸ್ ಮಾಡಿ. ಹಾ, ಡೈಲಿ ಮಾಡ್ಬೇಕು ನೀವು. ಡೈಲಿ ಮಾಡಿದ್ರೆ ಬರ್ತದ ನೋಡ್ರಿ. ಈಗ ಇಲ್ಲ ನೋಡಿ, ನೀವು ಈಗ ಭೂ ನಮನಾಸನ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ನೋಡಿ. ಭೂ ನಮನಾಸನ ಕಲಿಬೇಕಾದ್ರೆ ಏನ್ ಮಾಡ್ಬೇಕಂತಂದ್ರ ಈ ರೀತಿ ಮಾಡ್ರಿ. ಕಾಲುಗಳನ್ನ ಅಗಲ್ ಮಾಡ್ರಿ, ತೋರಿ. ಹಾ, ಈಗ ಹಿಂಗ್ ತೋರಿ, ತೋರಿ, ಈಗ ತೋರಿ ಮಾಡ್ರಿ. ಭೂ ನಮನಾಸನ ಮಾಡ್ಬೇಕಾದ್ರೆ ಕಲಿಬೇಕು ಮೊದ್ಲು. ಆಮೇಲೆ ಹಿಂಗ್ ತೋರಿ, 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 ತೋರಿ. ಹಾ, ಮಾಡಿದ್ರೆ ಆಮೇಲೆ ಹಿಂಗ್ ತೋರಿ, ತೋರಿ, ತಗೊಂಡ್ರಿ. ಹಾ, ಆಮೇಲೆ ನೋಡಿ ಸ್ವಲ್ಪ ಇಷ್ಟ ಮಾಡ್ರಿ. ಹಾ, ಹಿಂಗ್ ಮಾಡ್ತಾ ಮಾಡ್ತಾ ಕೈ ಹಿಡ್ಕೊರಿ ಇಲ್ಲಿ. ಹಾ, ಯಾರಿಗೆ ಹತ್ತದ ನೋಡ್ರಿ ಗದ್ದ. ಗದ್ದ ಹತ್ತರಿ, ಯಾರಿಗೆ ಬರ್ತಾರ ಗದ್ದ. ಕಾಲಾಗಲ್ಲ ಬಾ, ಕಾಲಾಗಲ್ಲ ಬೇಕಾ. ಹಾ, ಇಲ್ಲಿ ಹಿಡ್ಕೊರಿ, ಇಲ್ಲಿ ಈ ರೀತಿ ಮಾಡ್ರಿ. ಯಾರಿಗೆ ಬರ್ತಾರ ನೋಡ್ರಿ, ಮಾಡಿ ತೋರಿಸಿದ್ರೆ. ಜನರೂರಿ ಎಷ್ಟಾಗಿ ಚೆನ್ನಾಗಿ ಮಾಡ್ತಾರ ಅವರು. ಹಂಗಲ್ಲ, ಅಲ್ಲಿ ನ್ಯಾಯ ಹಿಡ್ಕೊಳಂಗಿಲ್ಲ. ಅವಾಗ ಇಲ್ಲಿ ಬರ್ಬೇಕು, ಈ ರೀತಿ ಬರ್ಬೇಕು. ಅದಕ್ಕೆ ಮೊದಲು ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಆಮೇಲೆ ಕಾಲುಗಳ ನೋಡಿ, ಪಾದ ಹಸ್ತಾಸನ ಮಾಡಕ್ಕೆ ಏನ್ ಮಾಡ್ಬೇಕು, ಹಿಂಗ್ ತಗೊಳ್ಬೇಕು. ಆಮೇಲೆ ಈ ರೀತಿ ತಗೊಳ್ಬೇಕು. ಹಾ, ಈಗ ಕೈಗಳನ್ನ ಹಿಂಗ್ ತೋರಿ, ಹಿಂಗ್ ಮಾಡಿ. ಹಾ, ಇದು ಕೈ ಕಟ್ಟ ನೋಡೋಣ. ಎಸ್ ರೀ, ಯಾರಿಗೆ ಬರ್ತೈತೆ ನೋಡ್ರಿ. ರೀತಿ ಮಾಡಬೇಕು. ನೋಡಿ ಈಗ
ಹಾ ಈಗ ಒಂದು 5 ನಿಮಿಷ ಮುಗಿಸ್ಬಿಡೋಣ ನೋಡ್ರಿ. ಈಗ ನಿಮಗ ಒಂದು ಈಗ ಬಕಾಸನ ಹಂಗ ಅಂದ್ರ ಈ ರೀತಿ ಕಾಲುಗಳನ್ನ ಅಗಲ್ ಮಾಡ್ಬೇಕು. ನೋಡ್ಕೋರಿ ಎಲ್ಲಾರು ಈ ರೀತಿ ತಗೊಳ್ಳೋದು, ಈ ರೀತಿ ಬರ್ತು. ಹಾ ನೋಡ್ರಿ ಈ ರೀತಿ ಕೈಗಳನ್ನ ಪೂರ್ತಿ ಉಳ್ಬೇಕು. ಕೈ ಮ್ಯಾಗ ಬಾ. ಹಾ ಎತ್ತರಿ. ಈ ರೀತಿ ಎತ್ತರಿ ನೋಡೋಣ ಯಾರಿಗೆ ಬರ್ತದೆ. ಮಾಡಕ್ಕೆ ಬರ್ತದೆ, ಪ್ರಯತ್ನ ಮಾಡಿ ಬರ್ತೈತೆ. ಹಾ ವೆರಿ ಗುಡ್. ಅವ್ರು ಮಾಡ ವೆರಿ ಗುಡ್. ಹಾ ಮಾಡ್ರಿ. ಅವ್ರು ಮಾಡೋದು ಹಾ ಪ್ರಯತ್ನ ಮಾಡಿದ್ರೆ ಬರ್ತೈತಿ. ಏನು ಹೊಸದಿಲ್ಲ ಆಗಿರ್ಬೋದು. ಈಗ ಇನ್ನೊಂದು ಬಕಾಸನ. ಈ ರೀತಿ ಅದು ಕಿಟ್ಟಿಬಿ ಆಸನ. ಇದು ಬಕಾಸನ ಹೆಂಗಂದ್ರ ಈ ರೀತಿ ಕೈಗಳನ್ನ ತಗೋಬೇಕು. ಮಾಡ್ರಿ ಬರ್ತೈತೆ. ಹುಡುಗರು ಮಾಡ್ರಿ, ಪ್ರಯತ್ನ ಮಾಡ್ರಿ ಬರ್ತೈತಿ ನಿಮಗೆ. ಹಾ ಮಾಡ್ರಿ. ಹಿಂಗ್ ಮಾಡ್ದ ಹಂಗ ರೋಡ್ ಮಾಡಿ ಬಂದ್ ಮಾಡ್ರಿ.